ಇದೆ ನೋಡಿ ಮೇಡಮ್, ನ್ಯೂ ಡಿಸೈನ್ ತುಂಬ ಚೆನ್ನಾಗಿದೆ, ತುಂಬ ಟ್ರೆಂಡಿಂಗಲ್ಲಿರೋದು ಇದೇನೆ. ಇಲ್ಲಿಂದ ಕಾಣ್ತಾನೆ ಇಲ್ವಲ್ಲ, ನೋಡೋಣ. ಕೊಡಿ ಇಲ್ಲಿ, ಕೊಡಿ. ವಾವ್, ಕವನ ಎಷ್ಟು ಚೆನ್ನಾಗಿದೆ ನೋಡಿ, ನಿನ್ಗೆ ಇದು ಇಷ್ಟ ಆಗುತ್ತೆ. ಮಾಮ್, ಸೋ ಬ್ಯೂಟಿಫುಲ್. ಇದೇ ಫಿಕ್ಸು ನೋಡಿ, ಇದು ನನ್ನ ಮಗಳಿಗೆ ತುಂಬಾ ಇಷ್ಟ ಆಗಿದೆ. ಈ ಡಿಸೈನೇ ಓಕೆ ಮಾಡ್ಬಿಡಿ. ಡಿಸೈನ್ಸ್ನೆಲ್ಲ ಓಕೆ ಮಾಡೋದು ಸೌಂದರ್ಯ ತಾನೇ? ಹೌದು, ಈ ಡಿಸೈನ್ ನೋಡ್ತಿದ್ನಲ್ಲ, ಖುಷಿ ನಾನು ಮರ್ತೇ ಬಿಟ್ಟಿದ್ದೆ. ಸೌಂದರ್ಯ, ಇದು ನನ್ನ ಮಗಳಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತಿದೆ. ನಿನಗೆ ಓಕೆನಾ? ಇನ್ಮೇಲೆ ಯಾವ ಡಿಸೈನ್ಸ್ನು ನಾನು ಫೈನಲ್ ಮಾಡಲ್ಲ. ಮತ್ತಿನ್ಯಾರು ಮಾಡ್ತಾರೆ? ನಾನೇ ಮಾಡ್ಬಿಡ್ಲಾ? ಅಲ್ಲಮ್ಮ ಸೌಂದರ್ಯ, ಈ ಥರದ್ದೆಲ್ಲ ನೀನೇ ತಾನೇ ಫೈನಲ್ ಮಾಡೋದು. ಈಗ ಮಾಡಲ್ಲ ಅಂದ್ರೆ ಹೇಗಮ್ಮ? ನಾನು ಬರೀ ಬಟ್ಟೆ ಸೆಲೆಕ್ಷನ್ ಬಗ್ಗೆ ಹೇಳ್ತಾ ಇಲ್ಲ. ಈ ಮನೆಯ ಪ್ರತಿಯೊಂದು ಬೆಳವಣಿಗೆ ಹಿಂದೆ ನಿನ್ನ ನಿರ್ಧಾರಣೆ ಇರುತ್ತೆ. ಅದನ್ನೇ ಅಲ್ವಾ ನಾವೆಲ್ಲ ಫಾಲೋ ಮಾಡ್ಕೊಂಡು ಹೋಗೋದು. ಹೌದು ಮಾವ, ಆದರೆ ಇನ್ನು ಮುಂದೆ ಅದನ್ನೆಲ್ಲ ದೀಪ ಮಾಡ್ತಾಳೆ. ಏನ್ ಸೌಂದರ್ಯ, ಇಷ್ಟು ದೊಡ್ಡ ಕೆಲ್ಸನ ಆ ಚಿಕ್ಕ ಹುಡುಗಿಗೆ ವಹಿಸ್ತಿದೀಯಲ್ಲ? ವಯಸ್ಸಲ್ಲಿ ಚಿಕ್ಕವಳಾದ್ರೆ ಏನಂತೆ? ಅವಕಾಶ ಕೊಟ್ರೆ ತಾನೆ ಅವಳು ಎಲ್ಲದನ್ನೂ ಕಲ್ತ್ಕೊಳಕ್ ಸಾಧ್ಯ. ಈ ಮನೆ ಸೊಸೆ ಆಗ್ಬೇಕು ಅಂತ ಇರೋಳು ಇದನ್ನೆಲ್ಲ ಈಗ್ಲಿಂದಾನೇ ಅಭ್ಯಾಸ ಮಾಡ್ಕೋಬೇಕಲ್ವಾ? ಹೌದು, ಸೌಂದರ್ಯ ಹೇಳ್ತಾ ಇರೋದು ಸರಿ ಇದೆ. ಹೌದು ಹೌದು ಬಾಬಾ, ನಾನು ಅದನ್ನೇ ಹೇಳಕ್ ಹೊರಟೆ. ಸೌಂದರ್ಯ ಹೇಳಿದ್ಮೇಲೆ ಆ ಕೆಲ್ಸನ ಅವಳೇ ಮಾಡ್ಲಿ, ನನ್ಗೇನು ಅಭ್ಯಂತರ ಇಲ್ಲ. ತಗೊಳ್ಳಿ, ದೀಪ ನೋಡ್ ಬರ್ತಾಳೆ, ಅವಳಿಗೆ ತೋರಿಸಿ ಡಿಸೈನ್ನ. ಹೋಗಿ ಯಾರಾದ್ರೂ ದೀಪನ ಕರ್ಕೊಂಡು ಬನ್ನಿ. ಹಾ, ಯಾರಾದ್ರೂ ಹೋಗಿ ಹೋಗಿ. ನೀನೇ ಕರ್ಕೊಂಬರಕ್ಕೆ ಹೋಗ್ತೀಯಾ ಇಲ್ಲ ನಾ ಹೋಗ್ಲಾ? ನೀವೇನು ಹೋಗ್ಬೇಡಿ, ನಾನೇ ಹೋಗ್ತೀನಿ. ಏ ದೀಪ,